ಹಾಯ್ ಕನ್ನಡವೇದ ಯೂಟ್ಯೂಬ್ ಚಾನಲ್ಗೆಲ್ಲ ಅಭ್ಯರ್ಥಿಗಳಿಗೆ ವಿದ್ಯಾರ್ಥಿನಿಯರು ಎಲ್ಲ ಮಕ್ಕಳಾಗಿರ್ಬೋದು ಪೋಷಕರು ಕೂಡ ವಿಡಿಯೋ ವೀಕ್ಷಣೆ ಮಾಡ್ತಿದ್ದಾರೆ ಅಂತ ಅನ್ಕೊಂಡಿದ್ದೀವಿ. ಸೊ ಈ ಒಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಏನು ಬರ್ತಿದೆ ಸದ್ಯಕ್ಕೆ ಅಂತ ಹೇಳಿದ್ರೆ ಮಕ್ಕಳಿಗೆ ಒಂದು ಗುಡ್ ನ್ಯೂಸ್ ಅಂತ ಹೇಳ್ಬೋದಾಗಿರುವಂಥದ್ದು, ಪೋಷಕರಿಗೂ ಕೂಡ ಇದು ಗುಡ್ ನ್ಯೂಸ್ ಅಂತ ಹೇಳ್ಬೋದಾಗಿರುವಂಥದ್ದು. 1ನೇ ತರಗತಿಯಿಂದ 12ನೇ ತರಗತಿಯ ತನಕ ಓದ್ತಿರ್ತಕ್ಕಂಥ ಒಂದು ಎಲ್ಲ ಮಕ್ಕಳಿಗೆ ಸಂಬಂಧಪಟ್ಟಂತೆ ವಿದ್ಯಾರ್ಥಿನಿಯರಿಗೆ ಸಂಬಂಧಪಟ್ಟಂತೆ ಒಂದು ಇಲಾಖೆ ಕಡೆಯಿಂದ ಒಂದು ಭರ್ಜರಿ ಗುಡ್ ನ್ಯೂಸ್ ಅಂತ ಹೇಳ್ಬೋದಾಗಿರುವಂಥದ್ದು. ಸೊ ಎಲ್ಲರಿಗೂ ಕೂಡ ಈ ವಿಡಿಯೋ ಆಲ್ಮೋಸ್ಟ್ ತುಂಬಾ ಜನಕ್ಕೆ ವಿದ್ಯಾರ್ಥಿನಿಯರಿಗೆ ಸಹಾಯ ಆಗುತ್ತೆ, ಪೋಷಕರಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ ಅಂತ ಹೇಳ್ಬೋದು. ಕಂಪ್ಲೀಟ್ ಆಗಿ ವಿಡಿಯೋದಲ್ಲಿ ಏನೇನು ಮಾಹಿತಿನ ಕೊಟ್ಟಿದ್ರೆ ಇಲಾಖೆ ಕಡೆಯಿಂದ ಏನೇನು ಚೇಂಜಸ್ಗಳಾಗಿದ್ದಾವೆ, ಚೇಂಜಸ್ ಅನ್ನೋದಕ್ಕಿಂತ ಏನೆಲ್ಲ ಒಂದು ಯೋಜನೆ ನಿಮಗೆ ಕೊಟ್ಟಿದ್ದಾರೆ ಅದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿನ ತಿಳ್ಕೊಂಡು ಬರ್ತೀರಾ. ಹೆಚ್ಚುವರಿ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಮಾಹಿತಿಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಬಹುದು, ಬೆಲ್ ಐಕಾನ್ ಕ್ಲಿಕ್ ಮಾಡೋದು. ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದೀರಾ, ಹೆಚ್ಚುವರಿ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಮಾಹಿತಿನ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಕನ್ನಡವಾದ ಯೂಟ್ಯೂಬ್ ಚಾನಲ್ ಕೊಡ್ತಾ ಇರ್ತೀವಿ. ಅದಕ್ಕೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಬಹುದು, ಬೆಲ್ ಐಕಾನ್ ಕ್ಲಿಕ್ ಮಾಡಬಹುದು. ಯೂಟ್ಯೂಬ್ನಲ್ಲಿ ಹೆಚ್ಚುವರಿ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಬಂದಾಗ ನಿಮಗೆ ಬೇಗನೆ ಮಾಹಿತಿ ತಲುಪುತ್ತೆ. ಸೊ ಫ್ರೀ ಕೂಡ ಆಗಿರುತ್ತೆ ಯೂಟ್ಯೂಬ್ನಲ್ಲಿ ಅಂತ ಹೇಳ್ತಾ ವಿಡಿಯೋ ನೋಡಿದ ನಂತರ ಹೇಳ್ತಾ ಇರುವಂಥದ್ದು ಏನಂದ್ರೆ ಕನ್ನಡದ ಅಫಿಷಿಯಲ್ ವೆಬ್ಸೈಟ್, ಟೆಲಿಗ್ರಾಮ್ ಲಿಂಕ್ ಆಗಿರ್ಬೋದು, ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಇವರು ಡಿಸ್ಕ್ರಿಪ್ಷನ್ ಕಮೆಂಟ್ ಬಾಕ್ಸ್ ಅಲ್ಲಿ ಕೂಡ ಕೊಟ್ಟಿರ್ತೇವೆ. ವಿಡಿಯೋ ನೋಡಿದ ನಂತರ ಅವುಗಳ ಮುಖಾಂತರ ಫಾಲೋ ಮಾಡೋದ್ರ ಮುಖಾಂತರ ಹೆಚ್ಚುವರಿ ಮಾಹಿತಿನ ಪಡ್ಕೋಬಹುದಾಗುತ್ತೆ. ಒಂದೊಂದಾಗಿ ಮಾಹಿತಿಯ ಕಡೆ ಬಂದ್ಬಿಡೋಣ. ಸೊ ಈಗ ಪ್ರಮುಖವಾಗಿ ನೋಡಿದರೆ ಸ್ಕ್ರೀನ್ ಮುಖಾಂತರ ಅಭ್ಯರ್ಥಿಗಳಿಗೆ ಕೆಲವೊಂದು ಮಾಹಿತಿಗಳನ್ನು ಹಾಕಿರ್ತವೆ, ಗಮನಿಸಬಹುದಾಗಿರುವಂತದ್ದು. ಮೊದಲನೇದಾಗಿ PU ವಿದ್ಯಾರ್ಥಿಗಳು ಕೂಡ ಅಂದ್ರೆ PU ವಿದ್ಯಾರ್ಥಿ ಮತ್ತು 1ನೇ ತರಗತಿಯಿಂದ 12ನೇ ತರಗತಿ ವಿದ್ಯಾರ್ಥಿಗಳ ಬಗ್ಗೆ ಸಂಪೂರ್ಣ ಮಾಹಿತಿ ಇರುವಂತದ್ದಾಗಿರುತ್ತೆ. PU ವಿದ್ಯಾರ್ಥಿಗಳಿಗೂ ಉಚಿತ ಪಠ್ಯ ಪುಸ್ತಕಕ್ಕೆ ಸಂಬಂಧಪಟ್ಟಂತೆ ಶಿಕ್ಷಣ ಇಲಾಖೆ ಕಡೆಯಿಂದ ಒಲವನ್ನು ತೋರಿರುವಂತದ್ದಾಗಿರುತ್ತೆ. 61 ಲಕ್ಷ ಶಾಲಾ ಮಕ್ಕಳಿಗೆ ಪುಸ್ತಕದ ಜೊತೆಗೆ ನೋಟ್ ಬುಕ್ ಅನ್ನು ಕೂಡ ಕೊಡ್ತಿದ್ದಾರೆ, ಅದನ್ನ ಅರ್ಥ ಮಾಡ್ಕೊಳ್ಳಿ. PUC ವಿದ್ಯಾರ್ಥಿಗಳಿಗೆ ಟೆಕ್ಸ್ಟ್ ಬುಕ್ ಅನ್ನ ಕೂಡ ಮುಂದೆ ಸಿಗುತ್ತೆ, ಏನು ಕಾಲೇಜುಗಳಲ್ಲೇ ಕೊಡ್ತಾರೆ ಅಂತ ಹೇಳ್ಬೋದಾಗಿರುತ್ತದೆ. ಸೊ ಕಂಪ್ಲೀಟ್ ಆಗಿ ಮಾಹಿತಿನ ತಿಳ್ಕೊಳ್ಳಿ ಯಾವ ತರ ಅಂತ ಹೇಳ್ತಾರೆ. ಇದುವರೆಗೆ 10ನೇ ತರಗತಿಯವರೆಗೆ ಮಾತ್ರ ಒಂದು ಇದಂತ ಉಚಿತ ಪಠ್ಯ ಪುಸ್ತಕ ಏನಿರುತ್ತಲ್ಲ, ಟೆಕ್ಸ್ಟ್ ಬುಕ್ ನ ಒಂದು ವಿತರಣೆ ಯೋಜನೆ ಏನಿರುತ್ತಲ್ಲ, 2026-27ನೇ ಒಂದು ಸಾಲಿನಿಂದ ಪದವಿ ಪೂರ್ವ ಅಂದ್ರೆ PU ಕಾಲೇಜಿನ ವಿದ್ಯಾರ್ಥಿಗಳಿಗೂ ವಿಸ್ತರಿಸಲಾಗಿದೆ ಅಂತಕ್ಕಂಥ ಮಾಹಿತಿ ಇರುವಂತದ್ದಾಗಿರುತ್ತೆ. ಒಂದು ಬಿಗ್ ಗುಡ್ ನ್ಯೂಸ್ ಅಂತ ಹೇಳ್ಬೋದು. ವಿಡಿಯೋ ಇಷ್ಟ ಆಗ್ತಿರುತ್ತೆ, ಲೈಕ್ ಮಾಡಬಹುದು. ಇನ್ನು ಮುಂದೆ ಎಲ್ಲಾ ಸರ್ಕಾರಿ PU ಕಾಲೇಜುಗಳ ವಿದ್ಯಾರ್ಥಿಗಳು ತಮ್ಮ ಪಠ್ಯ ಪುಸ್ತಕಗಳನ್ನು ಉಚಿತವಾಗಿ ಪಡೆಯಲಿದ್ದಾರೆ ಅಂತಕ್ಕಂಥ ಮಾಹಿತಿ ಇರುವಂತದ್ದಾಗಿರುತ್ತೆ. ಇದರಿಂದ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗುತ್ತೆ. ಈಗ ಸಾಕಷ್ಟು ಗ್ರಾಮೀಣ ಭಾಗದ ಅಂದ್ರೆ ಹಳ್ಳಿ ಕಡೆಯ ಒಂದು ಪ್ರದೇಶದ ಮಕ್ಕಳಿಗಿರುತ್ತಲ್ಲ, ಅಲ್ಲಿ ಪೋಷಕರಾಗಿರ್ಬೋದು, ಸೊ ದಿನಗೂಲಿ ನಂಬ್ಕೊಂಡಿರ್ತಕ್ಕಂಥ ಇತರೆ ಬೇರೆ ಬೇರೆ ಕಡೆ ಇರತಕ್ಕಂಥ ಪೋಷಕರಿಗೆ ಮಕ್ಕಳಿಗೆ ಪಠ್ಯ ಪುಸ್ತಕಗಳನ್ನು ಕೊಡಿಸಲಿಕ್ಕೆ ಕಷ್ಟ ಆಗ್ತಿತ್ತು. ಯಾಕಂದ್ರೆ ಒಂದು PU ವಿದ್ಯಾರ್ಥಿಗಳಿಗೆ ಟೆಕ್ಸ್ಟ್ ಬುಕ್ ನ ಇಲಾಖೆಯವರು ಕೊಡ್ತಿರಲ್ಲ, SSLC ತನಕ ಕೊಡ್ತಾ ಇದ್ರು. ಉನ್ನತದಲ್ಲಿ PU ಮಕ್ಕಳಾಗಿರ್ಬೋದು ಅಂದ್ರೆ ಜಸ್ಟ್ ಅವರು ಟೀಚರ್ ಬರ್ಸಿರುವಂತ ನೋಟ್ಸ್ ಹಾಗೆ ಹೊರಗಡೆ ಒಂದು ತಗೊಂಡು ಓದ್ಕೊಂತ ಇದ್ರು, ಟೆಕ್ಸ್ಟ್ ಬುಕ್ ಇರ್ತಿರಲಿಲ್ಲ ಒಂದು ಮಕ್ಕಳಿಗೆ. ಸೊ ಅದರಿಂದ ಅವರ ಒಂದು ರಿಸಲ್ಟ್ ಕೂಡ ಕಡಿಮೆ ಆಗಬಹುದಾಗಿರುತ್ತೆ. ಯಾಕಂದ್ರೆ ಗೈಡ್ ಹಾಗೆ ಅಂತ ಓದಿದಾಗ ರಿಸಲ್ಟ್ ಇನ್ಕ್ರೀಸ್ ಆಗಲ್ಲ, ಯಾಕಂದ್ರೆ ಒಂದು ಕೀ ಆನ್ಸರ್ ಇನ್ನೊಂದು ಮತ್ತೊಂದೆಲ್ಲ ಟೆಕ್ಸ್ಟ್ ಬುಕ್ ನ ಬೇಸ್ ನಲ್ಲಿ ರೆಡಿ ಆಗೋದಾಗಿರುತ್ತೆ. ಸೊ ಆದ್ದರಿಂದ ಈ ಒಂದು ಗ್ರಾಮೀಣ ಭಾಗದ ಮಕ್ಕಳಾಗಿರ್ಬೋದು, ಇತರ ಎಲ್ಲ ಒಂದು ಬಡ ಮಕ್ಕಳಿಗೆ ಒಂದು ಸಹಾಯ ಆಗುತ್ತೆ, ಪೋಷಕರು ಕೂಡ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು. ನೋಡಿದ್ರೆ ಇದರಿಂದ ಸರ್ಕಾರಿ ಮತ್ತು ಪದವಿ ಅಂದ್ರೆ ಸರ್ಕಾರಿ ಆಗಿರ್ಬೋದು ನಂತರ ಅನುದಾನಿತ ಶಾಲೆಗಳಲ್ಲಿ ಓದುತ್ತಿರುವ ಸುಮಾರು 61 ಲಕ್ಷ ಮಕ್ಕಳಿಗೆ ಅನುಕೂಲ ಆಗಲಿ ನಮ್ಮ ಮಾಹಿತಿ ಸದ್ಯಕ್ಕೆ ಲಭ್ಯ ಇರುವಂತದ್ದಾಗಿರುತ್ತೆ. ಪ್ರಮುಖವಾಗಿ ಇಲ್ಲಿ ಗಮನಿಸಿಕೊಳ್ಳುವಂತಂದ್ರೆ ನಾವು ಉಚಿತ ಪಠ್ಯ ಪುಸ್ತಕದ ಏನಿದೆಯಲ್ಲ ಅದರ ನೋಡಿದರೆ ಈ ಮೂಲಕ ಮೊದಲ ಬಾರಿಗೆ 1ರಿಂದ 12ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಪಠ್ಯ ಪುಸ್ತಕದ ಜೊತೆಗೆ ನೋಟ್ ಬುಕ್ ಸಹ ವಿತರಣೆ ಮಾಡೋದಕ್ಕೆ ಶಿಕ್ಷಣ ಇಲಾಖೆಯವರು ಕಾಲೇಜುಗಳಿಗೆ ವಿದ್ಯಾರ್ಥಿಗಳಿಗೆ ಕೊಡೋದಕ್ಕೆ ನಿರ್ಧಾರ ಮಾಡಿರುವಂತದ್ದಾಗಿರುತ್ತೆ. ಉಚಿತ ಪಠ್ಯ ಪುಸ್ತಕಗಳನ್ನು ವಿಸ್ತರಿಸಲು ನಿರ್ಧರಿಸಿದೆ. 2026-27ನೇ ಸಾಲಿನಿಂದಲೇ ಈ ಯೋಜನೆ ಜಾರಿಗೆ ಬರಲಿದೆ ಅಂತ ಮಾಹಿತಿಯನ್ನು ಕೊಟ್ಟಿರುವಂತದ್ದಾಗಿರುತ್ತೆ. ಇದುವರೆಗೆ ಕೇವಲ 1ರಿಂದ 10ನೇ ತರಗತಿ ತನಕ ಮಾತ್ರ ಕೊಡ್ತಿದ್ರು, ಹಾಗೂ ಸರ್ಕಾರಿ ಅನುದಾನಿತ ಶಾಲೆಗಳ ವಿದ್ಯಾರ್ಥಿಗಳಿಗೆ ಮಾತ್ರ ಉಚಿತ ಪಠ್ಯ ಪುಸ್ತಕ ವಿದ್ಯಾರ್ಥಿಗಳಿಗೆ ಕೊಡ್ತಾ ಇರುವಂತದ್ದಾಗಿರುತ್ತೆ. ಈ ಒಂದು ಪಠ್ಯ ಪುಸ್ತಕ ಏನಿರುತ್ತಲ್ಲ ಅವ್ರಿಗೆ ಮಾತ್ರ ಸೀಮಿತ ಆಗಿತ್ತಲ್ಲ, ಇದೀಗ ಇತಿಹಾಸದಲ್ಲಿ ಮೊದಲ ಬಾರಿಗೆ ಈ ಸೌಲಭ್ಯವನ್ನು ಪ್ರಥಮ ಮತ್ತು ದ್ವಿತೀಯ PUC ವಿದ್ಯಾರ್ಥಿಗಳು ಕೂಡ, ಈಗ ನಾವು ಓದೋ ಸಂದರ್ಭದಲ್ಲಿ ಕೂಡ ಫಸ್ಟ್ PUC ಸೆಕೆಂಡ್ PUC ಸಂದರ್ಭದಲ್ಲಿ ಟೆಕ್ಸ್ಟ್ ಬುಕ್ ನ ಇಲಾಖೆ ಅವರು ಕೊಡ್ತಿರಲ್ಲ ಅಧಿಕೃತವಾಗಿ. ಸೊ ಅಂದ್ರೆ ಔಟ್ ಸೈಡ್ ಅಲ್ಲೇ ಪರ್ಚೇಸ್ ಮಾಡಬೇಕಾಗಿತ್ತು. ಬಟ್ ಇವಾಗ ಇಲಾಖೆ ಕಡೆಯಿಂದ ಅಂದ್ರೆ ಕಾಲೇಜ್ಗಳಲ್ಲೇ ಕೊಡ್ತಾರೆ ಅಂತ ಫಸ್ಟ್ PUC ಸೆಕೆಂಡ್ PUC ವಿದ್ಯಾರ್ಥಿಗಳ ತನಕ ಇದು ಕೊಡುವಂತದ್ದು ಇರುತ್ತೆ. ಮತ್ತೆ ಪ್ರಮುಖವಾಗಿ ಇನ್ನೊಂದು ತಿಳ್ಕೊಳ್ಳಿ ಏನಂದ್ರೆ ಫಸ್ಟ್ 1ರಿಂದ 12ನೇ ತರಗತಿ ಮಕ್ಕಳಿಗೆ ಏನಂತ ಹೇಳಿದ್ರೆ ರಾಜ್ಯದ ಇರುವ ಸರ್ಕಾರಿ PU ಕಾಲೇಜುಗಳಲ್ಲಿ ವ್ಯಾಸಂಗ ಮಾಡ್ತಿರ್ತಕ್ಕಂಥ ಕಲಾ, ವಾಣಿಜ್ಯ, ವಿಜ್ಞಾನ ವಿಭಾಗದ ಲಕ್ಷಾಂತರ ಮಕ್ಕಳಿಗೆ ಈ ಯೋಜನೆ ಲಾಭ ಕೂಡ ಪಡ್ಕೊಂತಾರೆ. ಈ ಮಹತ್ವದ ನಿರ್ಧಾರದಿಂದಾಗಿ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಎಲ್ಲ ಉನ್ನತ ಶಿಕ್ಷಣದಲ್ಲಿ ಹೆಲ್ಪ್ ಆಗುತ್ತೆ, ಹಾಗಾಗಿ ಆರ್ಥಿಕ ಹೊರೆ ಎಲ್ಲ ಕಡಿಮೆ ಆಗುತ್ತೆ ಅಂತ ಶಾಲಾ ಶಿಕ್ಷಣ ಇಲಾಖೆ ತಿಳಿಸಿದೆ ಅಂತ ಹೇಳಿದ್ದಾರೆ. ಸರ್ಕಾರಿ ಕಾಲೇಜುಗಳಲ್ಲಿ ದಾಖಲಾತಿ ಹೆಚ್ಚಿಸಲು ಹಾಗೂ ಗುಣಮಟ್ಟದ ಶಿಕ್ಷಣ ನೀಡೋದಕ್ಕೆ ಈ ಒಂದು ನಿರ್ಧಾರ ಎಲ್ಲ ತಗೊಂಡಿದ್ದಾರೆ ಅಂತ ಮಾಹಿತಿನ ಕೊಟ್ಟಿದ್ದಾರೆ. ಎಷ್ಟು ಸರ್ಕಾರಿ ಕಾಲೇಜುಗಳಿದಾವೆ, ಅನುದಾನಿತ ಕಾಲೇಜುಗಳಿದಾವೆ, ನಂತರದಲ್ಲಿ ಇನ್ನೊಂದು ಮತ್ತೊಂದು ಅಂತೆಲ್ಲ ಇಲ್ಲಿ ಕೊಟ್ಟಿದ್ದಾರೆ ಡಾಟಾಗಳನ್ನ. ಬಟ್ ಅದನ್ನ ಬಿಟ್ಟು ಮತ್ತೆ ಇವಾಗ ಇಲಾಖೆ ಕಡೆಯಿಂದ ಆರ್ಥಿಕ ಇಲಾಖೆ ಕಡೆಯಿಂದ ಅಂದ್ರೆ ಶಿಕ್ಷಣ ಇಲಾಖೆ ಕಡೆಯಿಂದ ಒಂದು ಪ್ರಸ್ತಾವನೆಯನ್ನು ಕೂಡ ಸಲ್ಲಿಸಿದ್ರು ಅಂತ ಹೇಳ್ಬೋದು ಸರ್ಕಾರಕ್ಕೆ. ಸೊ 30,83,25,000 ಹಣದ ಪ್ರಸ್ತಾವನೆಯನ್ನು ಕೊಟ್ಟಿದ್ದಾರಲ್ಲ. ಸೊ ಅಂದ್ರೆ 1ರಿಂದ 12ನೇ ತರಗತಿವರೆಗಿನ ದಿನಚರಿ ಪುಸ್ತಕನ ವಿತರಣೆ ಮಾಡೋದಕ್ಕೆ ಸಂಬಂಧಪಟ್ಟಂತೆ, ನಂತರ 1ರಿಂದ 10ನೇ ತರಗತಿ ಮಕ್ಕಳಿಗೆ ಉಚಿತ ಪಠ್ಯ ಪುಸ್ತಕ, ನಂತರದಲ್ಲಿ ಅಭ್ಯಾಸ ಪುಸ್ತಕಗಳನ್ನು ಕೊಡೋದಕ್ಕೆ ಸಂಬಂಧಪಟ್ಟಂತೆ ಪ್ರಸ್ತಾವನೆ ಆಗಿತ್ತು. ಈಗ ಸರ್ಕಾರ ಅದಕ್ಕೆ ಗ್ರೀನ್ ಸಿಗ್ನಲ್ ಅನ್ನ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಇನ್ನು ಅಂದ್ರೆ 1ರಿಂದ 12ನೇ ತರಗತಿ ವಿದ್ಯಾರ್ಥಿಗಳಿಗೆ ಸರ್ಕಾರದ ಕಡೆಯಿಂದಲೇ ಪಠ್ಯ ಪುಸ್ತಕ ಹಾಗೂ ನೋಟ್ಬುಕ್ ಉಚಿತವಾಗಿ ನೀಡುವುದರಿಂದ ಪೋಷಕರ ಹೊರೆ ತಪ್ಪಲಿದೆ. 1ರಿಂದ 10ನೇ ತರಗತಿ ಮಕ್ಕಳಿಗೆ ಶಾಲೆಯಲ್ಲಿ ಪಠ್ಯ ಪುಸ್ತಕ ನೀಡಲಾಗುತ್ತಿದ್ದರೂ ಪುಸ್ತಕದ ಜೊತೆಗೆ ನೋಟ್ಬುಕ್ ಏನೈತಲ್ಲ ಅದನ್ನ ಕೊಡಿಸಬೇಕಾಗಿತ್ತು. ಆದ್ರೆ ಇನ್ನು ಮುಂದೆ ಯಾವ ತರ ಅಂದ್ರೆ 11, 12ನೇ ತರಗತಿಗೂ ಕೂಡ ವಿದ್ಯಾರ್ಥಿಗಳಿಗೆ ಸಹ ಪಠ್ಯ ಪುಸ್ತಕ
ನೀಡ್ತಿರೋದ್ರಿಂದ ಪೋಷಕರಿಗೆ ಕೂಡ ಹೊರೆ ತಪ್ಪಿಸಬಹುದು ಅಂತಕ್ಕಂಥ ಮಾಹಿತಿ ಸದ್ಯಕ್ಕೆ ಇಲ್ಲಿರುವಂಥದ್ದಾಗಿರುತ್ತೆ. ಆ ಕಾರಣದಿಂದಾಗಿ 1ರಿಂದ 10ನೇ ತರಗತಿ ವಿದ್ಯಾರ್ಥಿಗಳಿಗೆ ಟೆಕ್ಸ್ಟ್ ಬುಕ್ ಜೊತೆಗೆ ನೋಟ್ ಬುಕ್ ಅನ್ನ ಕೂಡ ಕೊಡ್ತಿರುವಂಥದ್ದಾಗಿರುತ್ತೆ. ನಂತರದ ಒಂದು ಫಸ್ಟ್ ಪಿಯುಸಿ, ಸೆಕೆಂಡ್ ಪಿಯುಸಿ ವಿದ್ಯಾರ್ಥಿಗಳಿಗೆ ಟೆಕ್ಸ್ಟ್ ಬುಕ್ ಅನ್ನ ವಿತರಣೆ ಮಾಡುವಂತ ನಿರ್ಧಾರಕ್ಕೆ ಇದೀಗ ಸರ್ಕಾರ ಒಂದು ಒಪ್ಪಿಗೆಯನ್ನು ಕೊಟ್ಟಿರುವಂಥದ್ದಾಗಿರುತ್ತೆ. ಇದರಿಂದ ಸಾಕಷ್ಟು ಎಲ್ಲ ಒಂದು ಗ್ರಾಮೀಣ ಭಾಗ ಆಗಿರ್ಬೋದು, ಬಡ ವಿದ್ಯಾರ್ಥಿಗಳಾಗಿರ್ಬೋದು ಒಂದು ಆರ್ಥಿಕ ಹೊರೆ ತಪ್ಪಿಸಬಹುದು ಅಂತ ಹೇಳ್ಬೋದಾಗಿರುವಂಥದ್ದು. ಹೆಚ್ಚುವರಿ ಅಪ್ಡೇಟ್ಸ್, ಇನ್ಫಾರ್ಮೇಷನ್ ಮಾಹಿತಿಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಸದ್ಯಕ್ಕಿರುವಂಥ ಮಾಹಿತಿ ಇದಾಗಿತ್ತು. ನಿಮ್ಮೆಲ್ಲ ಸ್ನೇಹಿತರಿಗೆ ಆದಷ್ಟು ವಿಡಿಯೋ ಶೇರ್ ಮಾಡಿ. ಆಲ್ ದಿ ಬೆಸ್ಟ್.